ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರಿಗೆ ಮೇ 29, 30, 31, 1, 2 ನಂತರ ಭಯಂಕರ ಘಟನೆ ನಡೆಯುತ್ತದೆ. ಏಕೆಂದರೆ ದೊಡ್ಡ ಘಟನೆಗೆ ಕಾರಣ ಹುಣ್ಣಿಮೆ. ಈ ಹುಣ್ಣಿಮೆ ಬಂದ ನಂತರ ಮನೆಗೆ ಒಬ್ಬ ಮಹಿಳೆಯ ಆಗಮನ 100% ಇದು ಸತ್ಯ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ಬದಲಾವಣೆ. ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರಿಗೆ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಮೇ 29ರಿಂದ 2ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಹೊಸತನ ಮತ್ತು ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಏಕೆಂದರೆ 31ನೇ ತಾರೀಕು ಹೌದು, ಮೇ 31 ವಿಶೇಷವಾಗಿರುವ ಹುಣ್ಣಿಮೆ. ಈ ಒಂದು ಹುಣ್ಣಿಮೆ ಮುಗಿದ ನಂತರ ಗ್ರಹಗಳ ಬದಲಾವಣೆ ನಿಮ್ಮ ಜೀವನಕ್ಕೆ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಮನೆ, ನಿಮ್ಮ ಜೀವನ ಶಾಂತಿಯಿಂದ ಕೂಡಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ತೊಡೆದು ಹಾಕುತ್ತದೆ. ಪ್ರತಿಯೊಂದು ತೊಂದರೆ ಕೂಡ ಒಂದು ಶಾಶ್ವತವಾದ ಪರಿಹಾರ ಸಿಗುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಮೇ 29ರಿಂದ 2ನೇ ತಾರೀಕಿನವರೆಗೆ ಒಂದಲ್ಲ ಎರಡಲ್ಲ 4 ಒಳ್ಳೆಯ ದೊಡ್ಡ ಸುದ್ದಿಗಳು ನಿಮ್ಮ ಪಾಲಿಗೆ ಬರುತ್ತದೆ. ಖಂಡಿತ ಇದನ್ನು ತಡ ಮಾಡಿಯದೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸುವಂತಹ ಮಾಹಿತಿ ನಿಮ್ಮ ಬದುಕನ್ನು ಬಂಗಾರ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ಇಲ್ಲಿಯವರೆಗೆ ಮಾಡಿದಂತಹ ಎಲ್ಲ ತಪ್ಪು ತಿಳುವಳಿಕೆಯ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಕಷ್ಟಗಳು ಮತ್ತು ಆರ್ಥಿಕವಾದ ತೊಂದರೆಗಳು ಸಂಪೂರ್ಣವಾಗಿ ಮುಗಿಯುತ್ತದೆ. ನಿಮ್ಮ ಜಾತಕದಲ್ಲಿ ಅನುಕೂಲಕರವಾದ ಗ್ರಹಗಳ ಜೋಡಣೆಯಿಂದ ಬಹಳ ಶಕ್ತಿಗಳು ಬದಲಾವಣೆ ಪ್ರಾರಂಭವಾಗುತ್ತೆ. ವಿಶೇಷವಾಗಿ ಸಮಯದಿಂದ ಒಂದು ವಿಶೇಷವಾದ ದೇವತೆ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾರೆ. ಆ ದೇವತೆಯ ಅನುಗ್ರಹದಿಂದಾಗಿ ನಿಮ್ಮ ಮನೆಯೊಳಗಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಜ್ಯೋತಿಷದ ಶಾಸ್ತ್ರದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಸಮಸ್ಯೆಗಳು ಸಾಮಾನ್ಯವಾಗಿರುತ್ತದೆ. ಅದೇ ರೀತಿ ಪರಿಹಾರಗಳು ಕೂಡ ಸುಲಭವಾಗಿರುತ್ತದೆ. ಸಿಂಹ ರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು ಮತ್ತು ಅಪಾರವಾದ ಶಾಂತಿ ಮತ್ತು ಆರ್ಥಿಕ ಲಾಭವನ್ನು ಅನುಭವಿಸುವಂತಹ ಶಕ್ತಿವಂತರು. ಆ ದೇವತೆಯ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರುತ್ತಿದೆ, ನಿಮಗೆ ಯಾವ ಚಿಹ್ನೆಗಳು ಸಿಗುತ್ತದೆ ಎಂಬುದರ ನಿಜವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಖಂಡಿತವಾಗಿ ಇದನ್ನು ತಿಳಿದುಕೊಂಡು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಸಾಧಿಸೋಕೆ ಎಲ್ಲ ಕೂಡ ಶಕ್ತಿ ದೊರೆಯುತ್ತದೆ. ಈ ಸಮಯ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಹೌದು, ಈಗ ನಿಮ್ಮ ಜೀವನದಲ್ಲಿ ಸಿಂಹ ರಾಶಿಯವರೇ ಎಲ್ಲವೂ ಅದ್ಭುತವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಈ ಸಮಯ ನಿಮ್ಮ ಕೆಲಸಗಳೆಲ್ಲ ವಿಳಂಬವಾಗಿದ್ದರೆ ಅದನ್ನೆಲ್ಲ ಸರಿಪಡಿಸುವಂತಹ ಮಾಹಿತಿ ಇದರಲ್ಲಿದೆ. ನೀವು ಹಣಕ್ಕಾಗಿ ಕಷ್ಟಪಡ್ತಾ ಇದ್ರೆ ಅದು ಕೂಡ ಸರಿ ಹೋಗುತ್ತದೆ. ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಬದಲಾವಣೆ ಅತ್ಯಂತ ಶುಭಕರವಾಗಿರುವಂತಹ ಮಾಹಿತಿ. ನಿಮಗೆ ಅತ್ಯಂತ ಅದ್ಭುತವಾದ ಶುಭ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ಈಗ ನಿಮ್ಮ ಅದೃಷ್ಟದಿಂದ ನಿಮಗೆ ಲಾಭ ದೊರೆಯುತ್ತದೆ. ದೇವರ ಕೃಪೆಯಿಂದಾಗಿ ನೀವು ಕೈಗೊಳ್ಳುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಸಂಪತ್ತು, ಸೌಕರ್ಯ, ವಾಹನ, ಮನೆ ಅಥವಾ ಅನಿರೀಕ್ಷಿತವಾದ ಯಶಸ್ಸನ್ನು ಪಡೆಯುವ ಸಂದರ್ಭ. ಆದರೆ ನೀವು ಈ ಶುಭ ಫಲಿತಾಂಶವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು 2 ದೊಡ್ಡದಾದ ಪ್ರಮುಖವಾದ ತಪ್ಪನ್ನು ಮಾಡಬಾರದು. ಮೊದಲನೆಯ ತಪ್ಪು, ಇದರ ಅರ್ಥ ನೀವು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಉತ್ತಮವಾದ ಪ್ರಯೋಗವನ್ನು ಅಥವಾ ಯೋಗವನ್ನು ಆರಂಭಿಸುವಂತಹ ಸಮಯ. ನೀವು ಯಾವುದೇ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಮಾಂಸ, ಮೀನು ಅಥವಾ ಮದ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಜ್ಯೋತಿಷದ ಶಾಸ್ತ್ರದ ಪ್ರಕಾರಗಳಲ್ಲಿ ಶುಭ ಗ್ರಹಗಳ ಪ್ರಭಾವ ಹೆಚ್ಚಾದಾಗ ಒಬ್ಬ ವ್ಯಕ್ತಿಯು ಶುದ್ಧ ಮತ್ತು ಪರಿಶುದ್ಧನಾಗಿರೋದು ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಆಹಾರದ ನಿಯಮಗಳಿಗೆ ಗಮನ ಕೊಡದೆ ಬಹಳಷ್ಟು ತಪ್ಪುಗಳನ್ನು ಮಾಡ್ತಿದ್ದಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಇದನ್ನು ನೆನಪಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವ ಮೂಲಕ ಒಂದು ನಿರ್ಣಾಯಕವಾದ ಸಮಯದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿದರೆ ಆ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಮಾಡಬಾರದ 2ನೇ ತಪ್ಪಿಗೆ ಕಾರಣ ಅಂದರೆ ಮನೆಯನ್ನು ಅಶುದ್ಧವಾಗಿ ಇಟ್ಕೊಳ್ಬಾರ್ದು. ನಿಮ್ಮ ಜೀವನದಲ್ಲಿ ಯಾವಾಗಲೂ ಶುದ್ಧತೆ ಅನ್ನೋದು ಬಹಳ ಮುಖ್ಯ, ಕಾಪಾಡ್ಕೊಳ್ಬೇಕು. ಆಗ ಮಾತ್ರ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಮನೆ ಸ್ವಚ್ಛವಾಗಿದ್ದಾಗ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಈಗ ನಿಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ಯಾವಾಗಲೂ ಕೂಡ ಕಷ್ಟಗಳು, ದುಃಖಗಳು, ದಾರಿದ್ರ್ಯಗಳು ನೆಲೆಸುತ್ತದೆ. ಲಕ್ಷ್ಮೀ ದೇವಿಗೆ ಅಶುದ್ಧತೆ ಅಂದರೆ ಇಷ್ಟವಾಗೋದಿಲ್ಲ. ಅಂತಹ ಜಾಗದಲ್ಲಿ ದಾರಿದ್ರ್ಯ ದೇವತೆ ಬಂದು ನೆಲೆಸುತ್ತಾರೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರೋದಿಲ್ಲ. ಜಗಳ, ಕದನ, ಮನಸ್ತಾಪಗಳು, ತೊಂದರೆಗಳು. ಅದಕ್ಕೋಸ್ಕರ ಇಲ್ಲ ಸಲ್ಲದ ಒಂದು ಕಿರಿಕಿರಿ ಅನ್ನೋದನ್ನು ಅನುಭವಿಸ್ತಾ ಇರ್ತೀರಾ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಸರಿಪಡಿಸಿಕೊಳ್ಳೋಕೆ 2 ಮುಖ್ಯವಾದ ದಾರಿ ಇದೆ. ಅದನ್ನು ಕೂಡ ವಿಸ್ತಾರವಾಗಿ ತಿಳಿಸಿಕೊಡ್ತಾ ಹೋಗ್ತೇನೆ. ಒಟ್ಟಾರೆಯಾಗಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಜನರೇ, ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ಪ್ರಬಲ ಹಾಗೂ ಲಾಭದಿಂದ ತುಂಬಿರುತ್ತದೆ. ಹೌದು, ಸಿಂಹ ರಾಶಿಯವರ ಜಾತಕದಲ್ಲಿ ಇರ್ತಕ್ಕಂತಹ
ವಿಶೇಷವಾದ ಕಷ್ಟಗಳು ದೂರವಾಗುತ್ತೆ. ಇನ್ನಷ್ಟು ಒಳ್ಳೆಯ ಮೇಲ್ನೋಟಕ್ಕೆ ತುಂಬ ಸಿಹಿಯಾಗಿ ಮಾತನಾಡುವಂತಹ ಆದರೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಿರಿಯುವಂತಹ ಜನರ ಜೊತೆ ಸಹವಾಸವನ್ನು ನಿಲ್ಲಿಸಿಬಿಡಿ. ಏಕೆಂದರೆ ಅವರಿಂದ ನಿಮ್ಮ ಜೀವನ ನರಕವಾಗ್ತಾ ಇದೆ. ನಿಮಗೆ ಬರ್ತಕ್ಕಂತಹ ಅವಕಾಶಗಳು ಅವರು ಕಸಿದುಕೊಳ್ತಾ ಇದ್ದಾರೆ, ಕಿತ್ಕೊಳ್ತಿದ್ದಾರೆ. ಇದೇ ಕಾರಣ ನಿಮ್ಮ ಜೀವನದಲ್ಲಿ ನೀವು ತಿಳಿದುಕೊಳ್ಳಬೇಕು ಮತ್ತು ನಿಮ್ಮ ಜೀವನದ ವಾಸ್ತವವನ್ನು ನೀವು ಬದಲಾಯಿಸಬೇಕು. ನೀವು ಯಾವಾಗಲೂ ಕೂಡ ಎಲ್ಲವನ್ನ ತಿಳಿದುಕೊಂಡ ನಂತರವೇ ಎಲ್ಲರ ಹತ್ತಿರ ಒಂದು ಕ್ಲೋಸ್ ಆಗಿರಬೇಕು. ಯಾರನ್ನ ಕೂಡ ಸುಲಭವಾಗಿ ನಂಬಾರ್ದು. ಸಂಪೂರ್ಣವಾಗಿ ಎಲ್ಲರ ಒಂದು ತಲೆ ಕೆಡಿಸಿಕೊಳ್ಳುವಂತಹ ವಿಷಯವನ್ನು ಬದಿಗಿಟ್ಟು ನಿಮ್ಮ ಜೀವನದ ಬೆಳವಣಿಗೆ ಅಡ್ಡಿಯಾಗಿರುವಂತಹ ಜನರಿಂದ ದೂರವಿರಿ. ಈ 4 ಜನರಿಂದ ಸಾಧ್ಯವಾದಷ್ಟು ದೂರ ಇದ್ರೆ ತುಂಬಾನೇ ಒಳ್ಳೆಯದು. ಏಕೆಂದರೆ ನಿಮ್ಮ ಮರೆಯ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಇಲ್ಲಸಲ್ಲದ ಸುಳ್ಳು ಅಪವಾದವನ್ನು ಮಾಡ್ತಾರೆ. ನಿಮ್ಮನ್ನು ಮರೆಮಾಚುವಂತೆ ಮಾಡ್ತಾರೆ. ಸಹಿಸೋದಿಲ್ಲ. ಈ ಅಸೂಯೆ ನಿಮ್ಮ ಸಂತೋಷವನ್ನು ನಾಶ ಮಾಡಬಹುದು. ವಿವಿಧ ವಿಷಯಗಳನ್ನು ನೀವು ನಕಾರಾತ್ಮಕವಾದ ತಂತ್ರಗಳು ಸಹ ಬದಲಾಗುತ್ತದೆ. ಈಗ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ತೊಂದರೆಗಳಿಗೆ ಅವರು ಪಿತೂರಿ ಮಾಡುತ್ತಿರುವಂತಹ ಕಾರಣವೇ ಆಗಿರುತ್ತದೆ. ನಿಮ್ಮ ಯಶಸ್ವಿ ಆಗುತ್ತಿರುವಂತಹ ಸಾಧ್ಯತೆ ಅವರು ಸಹಿಸೋದಕ್ಕೆ ಆಗದೆ ನಿಮ್ಮ ಮೇಲೆ ಇಲ್ಲಸಲ್ಲದ ವಿಲಾಸದ ಒಂದು ತಂತ್ರ ಮಂತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ ಮತ್ತು ಪ್ರತಿ ಹೆಜ್ಜೆಯೂ ನಿಮ್ಮ ಹಿಂದೆ ಎಲ್ಲ ಗುಪ್ತ ಒಂದು ಮಾಟ ಮಂತ್ರದ ಕ್ರಿಯೆಯನ್ನು ನಡೆಸ್ತಿದ್ದಾರೆ. ಅದರಿಂದ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಈಗ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ನೋಡೋದಾದ್ರೆ ಭವಿಷ್ಯದ ಯೋಜನೆಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬಾರ್ದು. ನಿಮಗೆ ಶತ್ರುಗಳು ದೊಡ್ಡದಾಗಿರ್ತಾರೆ. ಉತ್ತರವೆಂದರೆ ನಿಮ್ಮ ಕೆಲಸ ಪೂರ್ಣವಾಗುವವರೆಗೂ ನಿಮ್ಮ ಶತ್ರುಗಳಿಗಾಗಲಿ ನಿಮ್ಮ ಕುಟುಂಬದವರಿಗಾಗಲಿ ಯಾರಿಗೇ ಆಗಲಿ ನಿಮ್ಮ ಮಾತುಕತೆಯ ಮೂಲಕ ಉತ್ತರವನ್ನು ಕೊಡಬೇಡಿ. ನಿಮ್ಮ ಕೆಲಸದ ಮೂಲಕ ಸಾಧ್ಯವಾದಷ್ಟು ಮೌನವಾಗಿರಿ. ನಿಮ್ಮ ಸುತ್ತಮುತ್ತಲಿನ ಶತ್ರುಗಳು ಹೇಗೆ ಗುರುತಿಸಬೇಕು ಅಂತ ನೋಡೋದಾದರೆ ಮೊದಲಿಗೆ ಖಂಡಿತವಾಗಿ ಬಹಳ ಮುಖ್ಯ. ನಿಮ್ಮ ಸುತ್ತಲಿನ ಈ 4-5 ಜನ ಶತ್ರುಗಳ ಮೇಲೆ ಗಮನವನ್ನು ಇಟ್ಕೊಳ್ಬೇಕು. ಅವರ ಹೆಸರುಗಳನ್ನು ತಿಳಿಸಿಕೊಡ್ತೇವೆ. ಅವರ ಅಕ್ಷರಗಳು ಯಾವ ಹೆಸರಿನಿಂದ ಪ್ರಾರಂಭವಾಗುತ್ತದೆ, ಅವರು ಖಂಡಿತವಾಗಿ ನಿಮ್ಮನ್ನು ಏಕೆ ನಾಶ ಮಾಡುತ್ತಿದ್ದಾರೆ, ಅವರ ಅಕ್ಷರಗಳು ಯಾವುದರಿಂದ ಪ್ರಾರಂಭವಾಗುತ್ತೆ ಅಂದರೆ ವೈ ಅಕ್ಷರ ಅಥವಾ ಎ ಅಕ್ಷರ ಅಥವಾ ಕೆ ಅಕ್ಷರ ಮತ್ತು ಎಲ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಈ 4 ಅಕ್ಷರದ ಜನರು ನಿಮ್ಮ ಸುತ್ತಮುತ್ತ ಮೊದಲೇ ಇದ್ದರೆ ಅಂಥವ್ರು ತುಂಬ ಡೇಂಜರಸ್ ಆಗಿರ್ತಾರೆ. ಹೌದು, ಸಿಂಹ ರಾಶಿಯವರೇ, ಅದರಲ್ಲೂ ಕೂಡ ನಿಮಗೆ ತುಂಬಾ ಡೇಂಜರಸ್ ಆಗಿರುವಂತಹ ಈ 4 ವ್ಯಕ್ತಿಗಳು ಅಂತ ಅಂದರೆ ನಾವು ತಿಳಿಸಿರುವಂತಹ ಅಕ್ಷರದಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕು. ಇಷ್ಟು ಜನಗಳಲ್ಲಿ ಒಬ್ಬರಾಗಿರ್ತಾರೆ. ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಸಂತೋಷವನ್ನು ಸಹಿಸಲಾಗದೆ ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಅದು ಕೂಡ ನಿಮಗೆ ತೊಂದರೆಯನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಬೇಸರವನ್ನು ಉಂಟು ಮಾಡಿ ನಿಮ್ಮನ್ನು ನಾಶ ಮಾಡೋದಕ್ಕೆ ಸಂಚುಗಳನ್ನು ರೂಪಿಸ್ತಿದ್ದಾರೆ. ಈಗ ನಿಮ್ಮಂತೆ ಬದಲಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಕೆಲಸಗಳನ್ನು ನಿಮ್ಮ ಎಲ್ಲ ರೀತಿ ಕಾರ್ಯಗಳನ್ನು ಗೌರವಿಸಿ ಎಲ್ಲರೂ ಕೂಡ ನಿಮಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು, ನಿಮ್ಮ ಜೀವನವನ್ನು ಶುದ್ಧವಾಗಿಟ್ಕೊಳ್ಬೇಕು ಅಂತ ಇಷ್ಟಪಡ್ತಿದ್ರೆ ಈ ಸಮಯ ಗ್ರಹಗತಿಗಳ ಪರಿಸ್ಥಿತಿ ನಿಮ್ಮ ಮೇಲೆ ಆಶೀರ್ವಾದವನ್ನು ತರುತ್ತದೆ. ಇದೇ ಕಾರಣ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ರಕ್ಷಣೆಯಾಗಿ ಇಂತಹ ಅಪಾಯಕಾರಿ ಸನ್ನಿವೇಶಗಳ ನಡುವೆ ನಿಮ್ಮ ಜೀವನದಲ್ಲಿ ದೊಡ್ಡ ವಿಶೇಷಕಾರಿ ಘಟನೆಗಳು ನಡೀತಾ ಹೋಗುತ್ತೆ. ಅದ್ಭುತಗಳು ಸಂಭವಿಸುತ್ತದೆ. ಮುಂದಿನ 24ರಿಂದ 48 ಗಂಟೆ ನಿಮ್ಮ ಮನೆ ಮತ್ತು ನಿಮ್ಮ ಜೀವನ, ನಿಮ್ಮ ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ಜೀವನವನ್ನು ತಿರುಗಿಸುವಂತಹ 4 ದೊಡ್ಡ ಶುಭ ಸುದ್ದಿಗಳು ಬರುತ್ತದೆ. ಅದು ಏನು ಅಂತ ನೋಡೋದಾದರೆ ಖಂಡಿತವಾಗಿ ಇದನ್ನು ನೀವು ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥವರು, ನಿಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸುವಂಥವರು, ನಿಮ್ಮನ್ನು ನೋಡಿ ಸಹಿಸಲಾಗದೇ ಇರುವಂಥವರು, ಈ ಬದಲಾವಣೆಯಿಂದ ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಈ ಸಮಯದಲ್ಲಿ ದೇವರ ಸಂಪೂರ್ಣವಾದ ಅನುಗ್ರಹ ನಿಮಗೆ ಹೆಚ್ಚು ಒಂದು ಪ್ರಯೋಜನಕಾರಿ ತರುತ್ತದೆ. ಒಟ್ಟಾರೆಯಾಗಿ ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳು ಸಂಪೂರ್ಣವಾಗಿ ಹೊರಬರುತ್ತೀರಾ. ಸಾಲಬಾಧೆಯಿಂದ ಖಂಡಿತವಾಗಿ ಸಂದರ್ಭದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಸರಿಪಡಿಸಿಕೊಳ್ಳುವಂತಹ ಸಮಯ. ಏಕೆಂದರೆ ಒಟ್ಟಾರೆ ನಿಮ್ಮ 4 ಜನ ವ್ಯಕ್ತಿಗಳ ಬಗ್ಗೆ ನೀವು ಹೆಚ್ಚಾಗಿ ತಿಳಿದುಕೊಂಡಾಗ ಮಾತ್ರ ಒಂದು ಯೋಜನೆಯನ್ನು ಮಾಡಬೇಕು. ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ, ದೇವರ ಅನುಗ್ರಹವನ್ನು ಪಡೆಯೋದಕ್ಕೆ ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಆ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ದೈವಿಕ ಕ್ರಿಯೆಯಲ್ಲಿ ನಂಬಿಕೆ ಕೊರತೆ ಅಥವಾ ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಸರಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಶ್ರದ್ಧಾ ಭಕ್ತಿಯಿಂದ ನೀವು ದೇವರನ್ನು ನಂಬಬೇಕು. ನಿಮ್ಮ ಮನಸ್ಸಾಕ್ಷಿಯನ್ನು ನಂಬಬೇಕು. ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು. ನಿಮ್ಮ ಮನಸ್ಸಿನ ಮೂಲಕ ಮುಂದುವರಿಯಬೇಕು. ಆಗ ಮಾತ್ರ ನೀವು ಅಂದುಕೊಂಡಿದ್ದನ್ನು ಸಾಧಿಸೋಕೆ ಸಾಧ್ಯವಾಗುತ್ತೆ. ಯಾರೇ ಶತ್ರುಗಳು ನಿಮ್ಮ ವಿರುದ್ಧ ಎಂಥದೇ ಪಿತೂರಿ ಮಾಡಿದರೂ ಕೂಡ ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮಗೆ ಸಿಗುವಂತಹ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನವನ್ನು, ಮನಸ್ಸನ್ನು ಎಂದಿಗೂ ಕೂಡ ಒಂದು ಶಕ್ತಿವಂತರನ್ನಾಗಿ ಮಾಡುತ್ತೆ. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ಜೀವನದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡುತ್ತವೆ. ನಿಮ್ಮ ಜೀವನ ಇನ್ನು ಮುಂದೆ ಫಲಪ್ರದ ಅಂತ ಹೇಳ್ಬೋದು. ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗುತ್ತೆ. ದೊಡ್ಡದಾದ ಒಬ್ಬ ಮಹಿಳೆ ಪ್ರಭಾವಿ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ಎಲ್ಲವೂ ಕೂಡ ಸುಖಮಯವಾಗಿ ಸಾಗುತ್ತೆ. ನೀವು ಅಂದುಕೊಂಡಂತಹ ವಿಶೇಷವಾದ ಜೀವನವನ್ನು ಕಂಡುಕೊಳ್ತೀರಾ.
ಮನೆ ಮತ್ತು ನಿಮ್ಮ ಮನಸ್ಸು ಯಾವಾಗಲೂ ಶಾಂತಿಯುತವಾಗಿರುತ್ತೆ. ಆ ಪ್ರಭಾವಿ ವ್ಯಕ್ತಿ ನಿಮ್ಮ ಜೀವನವನ್ನು ಬಂಗಾರ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೆಯುತ್ತದೆ. ಮನೆಯಲ್ಲಿ ನಿಶ್ಶಬ್ದ, ಶಾಂತಿ, ನೆಮ್ಮದಿ ತುಂಬಿರೋದ್ರಿಂದ ನೀವು ಯಾವಾಗಲೂ ಕೂಡ ಒಂದು ಶಕ್ತಿವಂತರಾಗಿ ಆತ್ಮವಿಶ್ವಾಸದಿಂದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಮಾಡದೇ ಬಾರದಾದ ತಪ್ಪುಗಳು ಯಾವುದು ಅಂದರೆ ಸೂರ್ಯೋದಯದ ನಂತರ ಎಚ್ಚರಗೊಳ್ಳೋದು. ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಲಗಿದ್ರೆ ಮನೆಯಲ್ಲಿ ದೋಷಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೂರ್ಯ ಉದಯದಕ್ಕಿಂತ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಇದರಿಂದ ನಷ್ಟದ ಅವಕಾಶಗಳು ಕಡಿಮೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಅದ್ಭುತವಾದ ಬದಲಾವಣೆ ಸಿಗ್ತಾ ಹೋಗುತ್ತೆ. ಮನೆ ಮತ್ತು ಮನಸ್ಸು ಯಾವಾಗಲೂ ಕೂಡ ಶಾಂತವಾಗಿರುತ್ತದೆ. ಗುರು ಹಿರಿಯರು ಯಾವಾಗಲೂ ಕೂಡ ಆರೋಗ್ಯವಂತರಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಚೈತನ್ಯ ಮತ್ತೆ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಮಾನಸಿಕವಾದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದನ್ನೆಲ್ಲ ದೂರ ಮಾಡ್ಕೊಳ್ತೀರಾ. ಯಾರಾದರೂ ಸಂಬಂಧಿಕರ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟಗಳಿಗೆ ಬೆಟ್ಟದಷ್ಟಿದ್ದಾಗ ದೇವರು ಒಂದು ವಿಶೇಷವಾದ ವ್ಯಕ್ತಿಯ ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾರೆ. ಅದೇ ಒಂದು ವ್ಯಕ್ತಿ ಈ ಮಹಿಳೆ ಆಗಿರ್ತಾರೆ. ಆ ಮಹಿಳೆಗೆ ಗೌರವವನ್ನು ಕೊಡಿ, ಅವರ ಮಾತುಗಳಿಗೆ ಬೆಲೆ ಕೊಡಿ, ಅವರು ಹೇಳುವಂತಹ ಪ್ರತಿಯೊಂದು ಮಾರ್ಗವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೊಸ ಸ್ಕಿಲ್ಸನ್ನು ಕಲಿಯಿರಿ. ನಿಮ್ಮ ಜೀವನಕ್ಕೆ ನಂಬಿಕೆ ಎಂಬ ಅರ್ಥ ಈಗ ಸಿಗುತ್ತದೆ. ನಿಮಗೆ ಬಹಳಷ್ಟು ವಿಶೇಷವಾದ ಲಾಭ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಅನಗತ್ಯವಾದ ವಿಚಾರಗಳಿಗೆ ತಲೆ ಕೆಡಿಸಿಕೊಂಡು ದುಃಖವನ್ನು ಪಡೋದನ್ನು ಬಿಟ್ಟು ನೀವು ನೆಮ್ಮದಿಯಿಂದ ಶಾಂತವಾಗಿ ಎಲ್ಲವನ್ನ ನಿರ್ವಹಿಸುವಂಥ ಚಾಣಾಕ್ಷತನವನ್ನು ಕಲಿತುಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ನಿಮಗೆ ಶಕ್ತಿವಂತರಾಗಿ, ಧೈರ್ಯವಂತರಾಗಿ, ಸಹಕಾರವಾಗಿ ನಿಮ್ಮ ಎಲ್ಲ ನಂಬಿಕೆಗಳನ್ನು ಸ್ವೀಕರಿಸುವಂತಹ ವ್ಯಕ್ತಿಯಾಗಿರ್ತಾರೆ. ಅಂತಹ ಮಹಿಳೆ ನಿಮ್ಮ ಜೀವನಕ್ಕೆ ಬರೋದು ದೇವರ ಆಶೀರ್ವಾದ ಅಂತ ನೀವು ನಂಬಬೇಕು ಮತ್ತು ಶುದ್ಧವಾದ ಹೃದಯದಿಂದ ದೇವರನ್ನು ನಂಬಬೇಕು. ಸಕಾರಾತ್ಮಕತೆಯಿಂದ ಪರಿವರ್ತನೆಯನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಜೀವನವನ್ನು ಇನ್ನೂ ವೃದ್ಧಿ ಮಾಡ್ಕೊಳ್ತೀರಾ. ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಕೆಲಸದಲ್ಲೂ ಸಹ ಊಹಿಸಲಾಗದಂತೆ ಅದ್ಭುತವಾದ ಬದಲಾವಣೆಗಳು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ನೆಚ್ಚಿನ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಹಲವಾರು ರೀತಿಯ ವಿಶೇಷವಾದ ಲಾಭವನ್ನು ತಂದುಕೊಡುತ್ತದೆ. ಆ ದೈವಿಕ ಶಕ್ತಿಯು ನಿಮಗೆ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭವನ್ನು ಸೃಷ್ಟಿ ಮಾಡಿಕೊಡುತ್ತದೆ. ನೀವು ಮಾಡುವಂತಹ ಕೆಲಸ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಮುನ್ನ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ವಿಷಯಗಳನ್ನು ನಿರ್ವಹಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಬೇಕು. ನಿಮ್ಮ ಜೀವನದಲ್ಲಿ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬೇಕು. ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಆದಿತ್ಯ ಹೃದಯ ಮಂತ್ರವನ್ನು, ಸ್ತೋತ್ರಗಳನ್ನು ಕೇಳೋದ್ರ ಮೂಲಕ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ, ಲಾಭದಿಂದ ತುಂಬಿರುತ್ತೆ. ಅಷ್ಟೇ ಅಲ್ಲದೆ ಮನಸ್ಸು ಶಾಂತವಾಗಿರುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸ್ಪಷ್ಟತೆ ಅನ್ನೋದು ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಈ 4 ದೊಡ್ಡ ಲಾಭಗಳು, ಪರಿಹಾರಗಳು, ವಿಚಾರಗಳು ಮತ್ತು ಶತ್ರುಗಳಿಂದ ನಿರ್ವಹಣೆ ಎಲ್ಲವೂ ಕೂಡ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುವಂತೆ ಮಾಡುತ್ತೆ. ಈ ವಿಶೇಷವಾದ ಸಂದರ್ಭವನ್ನು ನೀವು ಸಂತೋಷದಿಂದ ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಿ ಅಂತ ಹಾರೈಸ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.